ಅದಕ್ಕೆ ಎಲ್ಲರೂ ಸೇರ್ಕೊಂಡು ಈ ರೀತಿ ನಾಟಕ ಆಡ್ತಿದ್ದೀರಾ? ಜೀವನದಲ್ಲಿ ಹೆಂಡತಿಗೆ ಗೊತ್ತಿಲ್ಲದೆ ಗಂಡನಿಗೆ ಏನೂ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನೀವು ಇಷ್ಟು ದೂರ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ತಿದ್ದೀರಾ ಅಂದರೆ ನೀವೇ ಏನೋ ತಪ್ಪು ಮಾಡಿದ್ದೀರಾ ಅನ್ನಿಸ್ತಿದೆ. ನೋಡಿ, ನೀವಿಲ್ಲೇ ಇದ್ದರೆ ಮುಂದೆ ಆಗೋ ಪರಿಣಾಮನೇ ಬೇರೆ. ಸುಮ್ಮನೆ ಅವ್ರನ್ನ ಕರ್ಕೊಂಡು ಇಲ್ಲಿಂದ ಹೊರಟೋಗಿ. ಏನ್ರಿ ಇದೆಲ್ಲ? ಏನ್ ಮಾಡ್ತಿದ್ದೀರಾ ಮಕ್ಕಳ? ಡಾಕ್ಟರ್, ನೀವು ಯಾರನ್ನ ಅಮ್ಮ ಅಂತ ಇದ್ದೀರೋ ಅವ್ರು ನಮ್ಮ ಅಮ್ಮ ಅಲ್ಲ. ನಮ್ಮಮ್ಮ ಸತ್ತೋದ್ರು. ಹಾಗಾದ್ರೆ ಮೀರಾ ನಿಮ್ಮಮ್ಮ ಅಲ್ವಾ? ಅವರು ನಮ್ಮ ಎರಡನೇ ಅಮ್ಮ. ನಮ್ಮ ಮಮ್ಮಿ ಲಕ್ಷ್ಮಿ ಸತ್ತೋದ್ರು. ಏನ್ ಹೇಳ್ತಿದ್ದೀರಾ ಮಕ್ಕಳ? ಹೌದಮ್ಮ, ರಾಘವನ ಮೊದಲನೇ ಹೆಂಡತಿ ಲಕ್ಷ್ಮಿ ತೀರ್ಕೊಂಡ್ಲು. ಈ ಮೀರಾ ರಾಘವನ ಎರಡನೇ ಹೆಂಡತಿ. ನನ್ನ ದೊಡ್ಡ ಸೊಸೆ ಮನೇಲಿರೋವರೆಗೂ ನಮ್ಗೆ ಯಾವ ವಿಧವಾದ ತೊಂದರೆನೂ ಇರಲಿಲ್ಲಮ್ಮ. ಈ ಹಾಳಾದವಳು ಯಾವಾಗ ಮನೆ ಕಾಲಿಟ್ಲೋ ಏನೋ ನಮ್ಮ ಮನೆ ಛಿದ್ರವಾಗೋಯ್ತು. ನಾವ್ ಹೇಳ್ತಿರೋದು ನಿಜ ಡಾಕ್ಟರ್. ನಮ್ಮ ಪಪ್ಪಂಗೆ ಡ್ರಗ್ಸ್ ಕೊಟ್ಟು ದಾರಿ ತಪ್ಪಿಸಿದ್ದೆ ಆ ಮೀರಾ. ಅವಳಿಗೆ ಗೊತ್ತಾಗದೆ ಪಪ್ಪನ ಇಲ್ಲಿಗೆ ಸೇರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ನಾವು ತುಂಬಾನೇ ಕಷ್ಟಪಟ್ಟಿದ್ದೀವಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?